ಒಂದು ಕಟ್ಟಡದೊಳಗೆ ಅವರ ಒಂದು ಸ್ವಂತ ನಿವಾಸದೊಳಗೆ ಇವರೆಲ್ಲ ಕ್ರೋಢೀಕರಣ ಮಾಡ್ಕೊಂಡು ಸಂಗೀತ ಕಾರ್ಯಕ್ರಮ ಮಾಡ್ಕೋತ ಬಂದಿದ್ದರು. ಇವು ಯಾವುದನ್ನು ಈಗ ಆ ನೆಲೆಗಟ್ಟಿನಲ್ಲಿ ಯುಗಾದಿ ನೆಲೆಗಟ್ಟಿನಲ್ಲಿ ಈಗ ನಿನ್ನೆ ಕಾರ್ಯಕ್ರಮ ಏನು ನಡೀತು? ಸುಮಾರು 3 ವರ್ಷಗಳ ಹಿಂದೆ ಸ್ಥಾಪಿತವಾಗಿರುವಂಥ ಈ ಸಂಸ್ಥೆ ಸರ್ ಈ ಪ್ರಥಮ ಒಂದು ದ್ವಿತೀಯ ವಾರ್ಷಿಕೋತ್ಸವವನ್ನು ಯುಗಾದಿಯ ಸಂದರ್ಭದಲ್ಲಿ ಮಾಡ್ಕೋತ ಬಂದಿದ್ದಾರೆ. ಈ 2026 ಈ ಸಾಲಿನಲ್ಲಿ ಅವರು ಸರ್ ನಮ್ಮ ಚಿಲ್ಡ್ರನ್ ಪಾರ್ಕ್ ಅಂತಾರೆ ಮಹಾಲಕ್ಷ್ಮಿ ಬಡಾವಣೆಗಳಿಗೆ, ಅದು ಮಕ್ಕಳ ಒಂದು ತೋಟ ಉದ್ಯಾನ, ಅಲ್ಲಿ ಓಪನ್ ಸ್ಟೇಜ್ ಅದ ರೀ. ಅಲ್ಲಿ ಎಲ್ಲರೂ ಕೂಡಿಕೊಂಡು ಸರ್ ಮೊನ್ನೆ ರವಿವಾರ 29 ತಾರೀಕಿಗೆ ಅವರು ಏನು ಮಾಡಿ ಸರ್ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ರೀ. ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸಿರುವಂಥ ಸರ್ ಕಲಾವಿದರನ್ನು ಮಾಡಿದ್ರೆ ಮತ್ತು ನಮ್ಮ ಹೆಸರಾಂತ ನಿರೂಪಕಿ ಸಹೋದರಿ ಮತ್ತು ಶೈಲಜಾ ಕೊಕ್ರಿ ಅವರೊಂದು ಒಂದು ವಿಶೇಷ ಒಂದು ನಿರೂಪಣೆಯಲ್ಲಿ ಸರ ಈ ಕಾರ್ಯಕ್ರಮಗಳು ಬಹಳ ಅಂತಪೂರ್ವವಾಗಿ ಜರುಗಿ ಬಂದವು ರೀ. ಮತ್ತು ಸರ್ವಶ್ರೀ ಸುಶೀಲ್ ಕುಮಾರ್ ಕಲಾಲ್ ಅಂತೇಳಿ ಒಳ್ಳೆಯವರು ಹಿಂದಿ ಚಿತ್ರಗೀತೆಗಳನ್ನ ಹಾಡಿದ್ದಾರೆ. ಮತ್ತು ಶಂಕರ್ ಮಠಪತಿ ಅಂತೇಳಿ, ಹಾಗೆ ಬಸವರಾಜ ಮಠಪತಿ ಅಂತೇಳಿ, ಡಾಕ್ಟರ್ ಆ್ಯಂಟೀನ್ ಅಂತೇಳಿ, ಹಾಗೆ ಡಾಕ್ಟರ್ ಉದಯ್ ಆಸ್ರಿ ಅಂತೇಳಿ, ಪ್ರೊಫೆಸರ್ ಗಾಯಕ್ವಾಡ್ ಅವರು, ಡಾಕ್ಟರ್ ಸುಶೀಲ್ ಕುಮಾರ್ ಕರ್ಲಿಕರ್ ಅವರು ಸರ್ ವಿಶೇಷ ಸರ್ ನಮ್ಮ ಕರ್ಲಿಕರ್ ಸರ್ ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಆ ಬರೋಂಥ ಸಾಹಿತ್ಯವನ್ನು ಸರ್ ಭರತನಾಟ್ಯದ ಮೂಲಕ ಮಕ್ಕಳು ಪ್ರದರ್ಶನ ಮಾಡಿದರು. ಅಂದರೆ ಒಂದು ವಿಶೇಷ ಏನಪ್ಪ ಅಂದ್ರೆ ಕರ್ಲಿಕರ್ ಅವರಲ್ಲೇ ಸಾಹಿತ್ಯದ ಆಸಕ್ತಿ ಜೊತೆಗೆ ಸ್ವತಃ ಕಲಾಕಾರರು ಇದ್ದಾರೆ, ಸಂಗೀತದ ಬಗ್ಗೆ ಸುಂದರವಾಗಿ ಬರ್ತಾರೆ. ಮತ್ತು ಸರ್ ಈಗ ವಾಸ್ತವ ಪ್ರಪಂಚಕ್ಕೆ ಸರ್ ಒಗ್ಗುವಂಥ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಸರ್. ಈ ನೋಡಿ ಎಲ್ಲ ಕಡೆ ಶಾಂತಿ ಎಲ್ಲ ರೀ, ಅಶಾಂತಿ, ಯುದ್ಧ ರೀ, ಎಲ್ಲ ಕಡೆ ಇಂಥ ಒಂದು ಇದ್ರೊಳಗೆ ರೀ ನಾವು ಹೇಗೆ ಬದುಕಬೇಕು ಅಂತ ಸಾಹಿತ್ಯ ರಚನೆ ಮಾಡೋದು ನಿಜಕ್ಕೂ ನಾವು ಭಾಳ ಸಾಹಿತ್ಯ ರಚನೆ ಮತ್ತು ಹಾಡಬೇಕು ಹಾಡ್ತಾರೆ ರೀ. ಅದು ಭಾಳ ಕಷ್ಟ ಸರ್. ಮತ್ತು ನಮ್ಮ ಅಶೋಕ್ ಜೀರಿಗಾಳ ದಂಪತಿಗಳು ಸಹ ಅವರು ರೀ. ಮತ್ತು ಸರ್ ನಮ್ಮ ಸ್ನೇಹ ಕಲ್ಯಾಣ್ ಶೆಟ್ಟಿ ಅಂತೇಳಿ, ಪುಷ್ಪಾ ಚೆನ್ನಿ ಅಂತೇಳಿ, ಸಂಗೀತ ಪುಷ್ಪಾ ಚೆನ್ನಿ ಅವರು ವಿಶೇಷವಾಗಿ ಧ್ವನಿ ಭಾಳ ಸುಂದರದ ಚಂದದ ಸರ್, ಚಂದದ ಕೇಳಿದ ತಕ್ಷಣ ಒಂದು ಏನು ಲತಾ ಮಂಗೇಶ್ವರ ಧ್ವನಿ ಕಂಡಂಗೆ ಅನಿಸ್ತದೆ. ನಿನ್ನೆ ಕೇಳಿದ್ರು ನಿಜಕ್ಕೂ ಸರ್ ಅವ್ರು ಏರು ಹೇಳ್ತಾ ಇದ್ವು, ಧ್ವನಿ ಏರು ಹೇಳ್ತಾ. ಅದೇ ಕಾಲಕ್ಕೆ ಅವರಲ್ಲಿರುವಂಥ ಶ್ರುತಿ ಜ್ಞಾನ, ತಾಳ ಜ್ಞಾನ ಅಷ್ಟೇ ಭಾಳ ಗಮನಾರ್ಹ ಅಷ್ಟೇ ಶಾಂತಮೂರ್ತಿ ಶಾಂತಮೂರ್ತಿ ಉದ್ಯಮಿಗಳಂತ ಸರ್ ನಮ್ಮ ಮಹಂತೇಶ್ ತಾಮೇಶ್ವರ್ ಕೂಡ ರೀ ಅವ್ರು ಹಾಡ್ತಾರೆ ಅಂದ್ರೆ ಎಷ್ಟು ಆನಂದ ಅನಿಸ್ತದೆ ಸರ್. ಹೌದು, ಅವ್ರ ಉದ್ಯೋಗ ಯಾಕೆ ಬಂದು ನಿಂತು ಎದ್ದು ಹೇಳೋದು ಮಲಗೋ ತನಕ ಉದ್ಯೋಗ ವ್ಯಾಪಾರ ಮಾಡೋದು. ಮತ್ತು ಅವ್ರಲ್ಲಿ